ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 12ನೇ ಕಂತಿನ ಬಗ್ಗೆ ಮತ್ತು 13ನೇ ಕಂತಿನ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದು ಯಾರಾದರೂ ಟೆಲಿಗ್ರಾಮ್ ಗ್ರೂಪ್ಗೆ ಇಲ್ಲಿವರೆಗೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಗ್ರೂಪ್ಗೆ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಒಂದಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ನಿಮಗೆ ಗೃಹಲಕ್ಷ್ಮಿ ವಿಚಾರವಾಗಿ ಅಂತ ಹೇಳಿದ್ಮೇಲೆ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಗೃಹಲಕ್ಷ್ಮಿ 12ನೇ ಕಂತಿನ ಹಣ ನಿನ್ನೆ ಸೋಮವಾರ ಅಕ್ಟೋಬರ್ 7ನೇ ತಾರೀಕು ಜಮೆ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು. ಹಾಗಿದ್ರೆ ಗೃಹಲಕ್ಷ್ಮಿ ಅಮೌಂಟ್ ಜಮೆ ಆಗುತ್ತಾ ಇಲ್ವಾ, ನಿನ್ನೆ ಅಮೌಂಟ್ ಬಂದಿಲ್ಲದೆ ಇರೋರಿಗೆ ಇವತ್ತು ಬರುತ್ತಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಹೌದು. ನಿನ್ನೆ ಯಾವ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಂದಿರಲಿಲ್ವೋ ಅಂತಹ ಎಲ್ಲ ಮಹಿಳೆಯರಿಗೆ ಇವತ್ತು ಗೃಹಲಕ್ಷ್ಮಿ 12ನೇ ಕಂತಿನ 2,000 ರೂಪಾಯಿ ಹಣ ಜಮೆ ಆಗುತ್ತೆ. ನೋಡಿ, ನಿನ್ನೆ ಅಮೌಂಟ್ ಬಂದಿರೋದಕ್ಕೆ ನಾನು ಒಂದಷ್ಟು ಸ್ಕ್ರೀನ್ಶಾಟ್ಗಳನ್ನ ಹಾಕಿರ್ತೀನಿ. ಮತ್ತು ವಿಡಿಯೋ ನೋಡ್ತಿರೋ ಯಾರಿಗಾದರೂ ನಿನ್ನೆ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಮೌಂಟು ರಿಸೀವ್ ಆಗಿದೆ ಅಂತ. ಇನ್ ಕೇಸ್ ನಿಮ್ಗೆ ಏನಾದರೂ ಅಮೌಂಟ್ ಬಂದಿಲ್ಲ ಅಂದರೆ ಅಮೌಂಟ್ ಬಂದಿಲ್ಲ ಅಂತ ಕೂಡ ತಿಳಿಸಿ. ಅಮೌಂಟ್ ಬಂದಿದ್ದರೆ ಯಾವ ಡಿಸ್ಟಿಕ್ಕು ಅಂತ ಕೂಡ ಹಾಕಿ, ಮತ್ತು ಎಷ್ಟು ಅಮೌಂಟ್ ಬಂದಿದೆ ಮತ್ತು ಎಷ್ಟು ಗಂಟೆಗೆ ಬಂದಿದೆ ಅನ್ನೋದನ್ನ ಸಾಧ್ಯ ಆದರೆ ಮೆನ್ಷನ್ ಮಾಡಿ. ದಯವಿಟ್ಟು ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಮೆಸೇಜ್ ಹಾಕಿ, ಕಮೆಂಟ್ ಮಾಡಿ ಅಮೌಂಟ್ ರಿಸೀವ್ಡ್ ಆಗಿದೆ ಅಂತ. ನಿನ್ನೆ ಅಂತೂ ತುಂಬ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಮೌಂಟು 2,000 ರೂಪಾಯಿ ಕ್ರೆಡಿಟ್ ಆಗಿದೆ. ಪ್ರತಿಯೊಂದು ಜಿಲ್ಲೆಯ ಮಹಿಳೆಯರಿಗೆ, ಒಂದಷ್ಟು ಮಹಿಳೆಯರಿಗೆ ಅಂದರೆ ಈಗ ಕರ್ನಾಟಕದಲ್ಲಿ 1,22,00,000 ಜನ ಮಹಿಳೆಯರು ಅರ್ಜಿನ ಹಾಕ್ಸಿದ್ದಾರೆ. ಎಲ್ರಿಗೂ ಕೂಡ ಅಪ್ಲಿಕೇಶನ್ ಹಾಕಿದವರು ಎಲ್ರಿಗೂ ಕೂಡ ನಿನ್ನೆ ಒಂದೇ ದಿನ ಅಮೌಂಟು ಸ್ಯಾಂಕ್ಷನ್ ಆಗಿಲ್ಲ. ನಿನ್ನೆ ಒಂದು ಸ್ವಲ್ಪ ಬಂದಿದೆ. ಇವತ್ತು ಬಾಕಿ ಉಳಿದಂತಹ ಎಲ್ಲ ಮಹಿಳೆಯರಿಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. 1,22,00,000 ಜನರಿಗೆ ಅಂದರೆ ಸುಮಾರು 2,500 ಹಣ ಕೋಟಿ ಬೇಕಾಗುತ್ತೆ. ಇಷ್ಟನ್ನು ರಿಲೀಸ್ ಮಾಡೋಕ್ಕೆ ಒಂದೇ ದಿನ ಸಾಧ್ಯ ಆಗದೆ ಇರೋದ್ರಿಂದ ನಿನ್ನೆ ಸ್ವಲ್ಪ ಯಾರ್ಯಾರ್ದು ಪೆಂಡಿಂಗ್ ಇತ್ತೋ ಅಂತಹ ಮಹಿಳೆಯರಿಗೆ ಇವತ್ತು ಅಮೌಂಟು ಬರುತ್ತೆ. ಜೊತೆಗೆ ಇವತ್ತು ಯಾವ ಡಿಸ್ಟಿಕ್ ಮಹಿಳೆಯರಿಗೆ ಬರುತ್ತೆ ಅಂತ ತುಂಬ ಕಡೆ ನೋಡಿರ್ತೀರ ನೀವು. ಇವತ್ತು ಚಿಕ್ಕಮಗಳೂರು, ರಾಮನಗರ, ಬಳ್ಳಾರಿ, ಉಡುಪಿ, ಈ ರೀತಿಯಾಗಿ ಒಂದಷ್ಟು ಡಿಸ್ಟಿಕ್ಗಳನ್ನ ಹೇಳ್ತಾರೆ. ಈ ಡಿಸ್ಟಿಕ್ನ ಮಹಿಳೆಯರಿಗೆ ಮಾತ್ರ ಅಮೌಂಟ್ ಬರುತ್ತೆ ಅಂತ ತಿಳಿಸ್ತಾರೆ. ಬಟ್ ಅದೆಲ್ಲ ಫೇಕ್ ಇನ್ಫಾರ್ಮೇಷನ್ನು. ಒಂದು ಬಾರಿ ಹಣ ರಿಲೀಸ್ ಆಯಿತು ಅಂದರೆ ಕರ್ನಾಟಕದ ಎಲ್ಲ ಮಹಿಳೆಯರಿಗೂ ತಲುಪುತ್ತೆ. ಅದರಲ್ಲಿ ಒಂದಷ್ಟು ಮಹಿಳೆಯರಿಗೆ ಮಾತ್ರ, ಶೇಕಡ 100 ಜನದಲ್ಲಿ 30 ಜನಕ್ಕೆ ಹೋಗಿರುತ್ತೆ. ಇನ್ನು 70 ಜನಕ್ಕೆ ಇನ್ನೊಂದು ದಿನ ಬಿಟ್ಕೊಂಡು ಬರುತ್ತೆ. ಯಾಕಂದರೆ ಅಷ್ಟು ಹಣನ ಒಂದೇ ದಿನ ಬಿಡುಗಡೆ ಮಾಡಬೇಕು ಅಂದರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ. ಬ್ಯಾಂಕ್ಗಳಿಂದ ಹಣ ಜಮೆ ಆಗೋದು ಕಷ್ಟ ಆಗುತ್ತೆ. ಅಂದರೆ ಬ್ಯಾಂಕ್ಗಳು ವ್ಯವಹಾರ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ನೀವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಹೇಳ್ತಾರಲ್ಲ, ಈ ಜಿಲ್ಲೆಯವರಿಗೆ ಮಾತ್ರ ಹಣ ಜಮಾ, ಈ ಜಿಲ್ಲೆಯವರಿಗೆ ಹಣ ಇಲ್ಲ ಅಂತ, ಅದು ಫೇಕ್ ಇನ್ಫಾರ್ಮೇಷನ್ನು. ಎಲ್ಲ ಮಹಿಳೆಯರಿಗೂ ಅಮೌಂಟ್ ರಿಲೀಸ್ ಆಗುತ್ತೆ. ಅಮೌಂಟ್ ಬರಬೇಕಾಗಿರೋದು ದೊಡ್ಡ ಮೊತ್ತ ಆಗಿರೋದ್ರಿಂದ, 2,500 ಕೋಟಿ ಹಣ ಬಿಡುಗಡೆ ಆಗಿರೋದ್ರಿಂದ ಎಲ್ಲ ಮಹಿಳೆಯರಿಗೂ ತಲುಪೋದಕ್ಕೆ ಕರ್ನಾಟಕದ ರಾಜ್ಯದ ಮೂಲೆ ಮಹಿಳೆಯರಿಗೂ ಕೂಡ ತಲುಪಬೇಕಲ್ವ. ಆ ರೀಸನ್ಸ್ಗಳಿಂದ ಸ್ವಲ್ಪ ಕಷ್ಟ ಆಗುತ್ತೆ ಹೊರತು ನಿಮಗೆ ಹಣ ಬರದೇ ಅಂತೂ ಇರೋದಿಲ್ಲ. ನಿನ್ನೆ ಒಂದು ಸ್ವಲ್ಪ ಜನಕ್ಕೆ ಬಂದಿದೆ. ಇವತ್ತು ಬಾಕಿ ಉಳಿದಂತಹ ಮಹಿಳೆಯರಿಗೆ 2ನೇ ಹಂತವಾಗಿ ಹಣ ಬಿಡುಗಡೆ ಆಗ್ತಿದೆ. ನಿಮ್ಮ ಖಾತೆಗಳಿಗೆ ಇವತ್ತು ಹಣ ಜಮೆ ಆಗುತ್ತೆ. ಇನ್ ಕೇಸ್ ಅಮೌಂಟ್ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಅಮೌಂಟ್ ರಿಸೀವ್ ಆಗಿದೆ ಅಂತ. ನೀವು ಈ ವಿಡಿಯೋನ ಯಾವ್ದು ಬೇಕಿದ್ರು ನೋಡಬಹುದು. ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತು ಅಕ್ಟೋಬರ್ 8. ನಿಮಗೆ ನಾಳೆ ನೋಡಬಹುದು ಅಥವಾ ನಾಡಿದ್ದು ನೋಡಬಹುದು. ನಿಮ್ಗೆ ಯಾವತ್ತು ಅಮೌಂಟ್ ಬಂದು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮುಖಾಂತರ ತಿಳಿಸಿ ಅಮೌಂಟು ಕ್ರೆಡಿಟ್ ಆಗಿದೆ ಅಂತ. ಅದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಾನು ಅಮೌಂಟ್ ಬಂದಿರೋದು ಇದೇ ವಿಡಿಯೋದಲ್ಲಿ ಎಷ್ಟೊಂದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ. ನನ್ನ ಹತ್ರ ಎಷ್ಟು ಸ್ಕ್ರೀನ್ಶಾಟ್ಸ್ ಅವೈಲೇಬಲ್ ಇದೆಯೋ ಅಷ್ಟನ್ನು ಹಾಕಿರ್ತೀನಿ. ನಿಮಗೆ ಗೊತ್ತಿರೋರು ದಯವಿಟ್ಟು ಇಂಟ್ರೆಸ್ಟ್ ಇದ್ದರೆ ಗ್ರೂಪಿಗೆ ಜಾಯ್ನ್ ಆಗಿ, ಅಲ್ಲೂ ಕೂಡ ನೀವು ಇನ್ಫಾರ್ಮೇಷನ್ನ ತಿಳಿಸ್ಬೋದು ಅಮೌಂಟ್ ಬಂದಿದೆ ಅಂತ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ, ಜನಸಮಯ ಟೆಲಿಗ್ರಾಮ್ ಗ್ರೂಪ್ದು. ಮತ್ತು ನಾನು ಕೊಡೋ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಏನಾದರೂ ಹೆಲ್ಪ್ ಆಗ್ತಿದೆ, ಯೂಸ್ ಇದೆ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೇ ವಿಡಿಯೋ ನೋಡ್ತಾ ಇರ್ತೀರಾ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮಗೆ ಅದರಲ್ಲಿ ನಾನು ಏನಾದರೂ ಹೊಸ ಇನ್ಫಾರ್ಮೇಷನ್ದು ವಿಡಿಯೋ ಹಾಕಿದ್ರೆ ಖಂಡಿತವಾಗ್ಲೂ ತಲುಪುತ್ತೆ. ಗೃಹಲಕ್ಷ್ಮಿ ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ಇದ್ರೂ ಖಂಡಿತವಾಗ್ಲೂ ತಿಳಿಸ್ತೀನಿ. ಅನ್ನಭಾಗ್ಯ ಆಗಿರ್ಬೋದು, ಯುವ ನಿಧಿ ರಿಲೇಟೆಡ್ ಇರಬಹುದು. ಸೊ ಅದಕ್ಕೋಸ್ಕರ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮೌಂಟ್ ಏನಾದರೂ ಬಂದಿತ್ತು ಅಂದರೆ ಕಮೆಂಟ್ ಮಾಡೋ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಅಮೌಂಟ್ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಇವತ್ತು ಅಮೌಂಟ್ ಬರುತ್ತೆ. Let's wait and thank you for watching, friends.